ಸೊ ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಹಳೆ ಮೈಸೂರು ಭಾಗದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಬಹಳ ಲೆಕ್ಕಾಚಾರ ಹಾಕೊಂಡು ಈ ಬಾರಿ ಏನಾದರೂ ಮಾಡಿ JDS ಅನ್ನ ಮಖಾಡೆ ಮಲಗಿಸಲೇಬೇಕು, ಮೈತ್ರಿಗೆ ಸರಿಯಾಗಿ ಉತ್ತರವನ್ನು ಕೊಡಲೇಬೇಕು, ಇದು ಕಡೆಯ ಆಟ, ನಾನು ಬಿಡೋದೇ ಇಲ್ಲ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳದಂಗೆ ಕಾಣಿಸ್ತಾ ಇದೆ. ಸೊ ಹಳೆ ಮೈಸೂರು ಭಾಗದಲ್ಲಿ ರಣರಣ ಅಂತ ಇದೆ, ನಾನು ಬಿಡಲ್ಲ, ಇದು ಕಡೆಯಾಟ. ಕುಮಾರಸ್ವಾಮಿ ನಿಂತ್ರೆ ನಾನು ಬಿಡಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರ, ಸಿದ್ದರಾಮಯ್ಯನವರ ಪುತ್ರ ನಿಂತ್ರೆ ನಾನೂ ಬಿಡಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರ. ಇಬ್ಬರಲ್ಲಿ ಯಾರು ಎಲ್ಲಿ ನಿಂತರೂ ಕೂಡ ರಣರೋಚಕ ಕದನ ನಡೆಯಲಿದೆ. ಮಂಡ್ಯ ಮೈಸೂರು ರಣರೋಚಕ. 2019ರ ಹಿಸ್ಟರಿ ರಿಪೀಟ್ ಆಗಲಿದೆಯಾ? ಸೊ ನೋಡಬೇಕು ಯಾವ್ದು ಏನಾಗತ್ತೆ ಅಂತ ಹೇಳಿ. ಸೊ ಮಂಡ್ಯ ಮೈಸೂರು ರಣರೋಚಕವಾಗಲಿದೆ. ಕಾರಣ ಒಂದು ಕಡೆಗೆ ಕುಮಾರಸ್ವಾಮಿ ಅವರು ನಿಂತರೆ ನಾನು ಬಿಡಲ್ಲ ಅಂತ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರ ಪುತ್ರ ಮಾಜಿ ಶಾಸಕ ಯತೀಂದ್ರ ಅವರು ನಿಂತರೆ ನಾನೂ ಬಿಡಲ್ಲ ಅಂತ ಕುಮಾರಸ್ವಾಮಿ ಅವರು. ಸೊ ಜಿದ್ದಿನ ಕಣವಾಗಿದೆ. ಹಿಂದೆಯೂ ಕೂಡ BJPಯ ಬಿ ಟೀಮ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಆಮೇಲೆ ಅದೇ JDSನ ಮನೆಗೆ ಹೋಗ್ಬಿಟ್ಟು ಮೈತ್ರಿಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿಯೂ ಕೂಡ ಅವ್ರಿಗೆ ಬಂದಿತ್ತು. ಈ ಬಾರಿ ಏನಾಗುತ್ತೆ ಗೊತ್ತಿಲ್ಲ. JDS ಮತ್ತು ಗೌಡರ ಕುಟುಂಬದ ವಿರುದ್ಧ ಮತ್ತೆ ಸಿದ್ದರಾಮಯ್ಯನವರು ಗುಟ್ರು ಹಾಕಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮತ ವಿಭಜನಕ್ಕೆ ತಂತ್ರಕ್ಕೆ ಮುಖ್ಯಮಂತ್ರಿಗಳು ಈಗ ಕೈ ಹಾಕಿರೋದು. ಸೊ ಅದಕ್ಕೆ ಹಲವು ಲೆಕ್ಕಾಚಾರಗಳನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ. 2018ರ ಚುನಾವಣೆ ವೇಳೆ ಗೌಡರ ಕುಟುಂಬದ ವಿರುದ್ಧ ಗುಟುರನ್ನು ಹಾಕಿದ್ರು. ಅವಾಗ ಅದೇ BJPಯ ಬಿ ಟೀಮ್ ಅಂತ ಹೇಳಿ ಅಪ್ಪ ಮಕ್ಕಳ ವಿಚಾರದಲ್ಲೆಲ್ಲ ಮಾತಾಡ್ಬಿಟ್ಟಿದ್ರು. ಸೊ ಆಗ ಸ್ವತಃ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಸೋಲುವಂಥ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿತ್ತು. ಅದೇ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮುಗ್ಗರಿಸಿ ಹೋಗಿತ್ತು. ಆದರೆ 2019ರ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಇದ್ದರೂ ಕೂಡ ಕುಮಾರಸ್ವಾಮಿಯವರಿಗೆ ಗುನ್ನ ಕೊಡೋದರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದರು. ಸೊ ಅದರ ಪರಿಣಾಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರು ಸೋಲುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಮಾಜಿ CM ಕುಮಾರಸ್ವಾಮಿ ಅವರು ಹಲವು ಕಡೆಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ತಿವಿದ್ರು, ಕಾಂಗ್ರೆಸ್ಸನ್ನು ಟೀಕಿಸಿದರು. ಆದ್ರೀಗ ಮತ್ತೆ ಗೌಡ್ರ ಕುಟುಂಬ ಟಾರ್ಗೆಟನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸೊ ಕುಮಾರಸ್ವಾಮಿ ಅವರು ನಿಂತರೆ ರೋಚಕ ರಣಕಣ ಆಗೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಓಕೆ, ನನ್ನ ಪೊಲಿಟಿಕಲ್ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ನೋಡೋದಾದ್ರೆ ಕೇವಲ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅಷ್ಟೇನೋ, ಅಥವಾ ಹಳೆ ಮೈಸೂರಿನ ಭಾಗದಲ್ಲಿ ಈ ಜಿದ್ದಿ ಈ ಬಾರಿ ಬಹಳ ರೋಚಕವಾಗಿರುತ್ತೆ ಅಂತಾನ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು 18 ವರ್ಷಗಳ ಜಿದ್ದು ಅಂತಲೇ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಅಂದರೆ 2006ರಲ್ಲಿ ಸಿದ್ದರಾಮಯ್ಯನವರು ಆ ಒಂದು JDS ಅನ್ನು ಬಿಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಗೌಡರ ಕುಟುಂಬದ ವಿರುದ್ಧ ಒಂದು ರೀತಿಯಲ್ಲಿ ಸಿಡಿದೆದ್ದು ನಿಂತಿದ್ರು, ಈಗಲೂ ಕೂಡ ಅದೇ ರೀತಿಯ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಇದು ಕೊನೆಯ ಒಂದು ರಾಜಕೀಯ ಕಾಲಘಟ್ಟ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಇದಾದ ಬಳಿಕ ಯಾವುದೇ ರೀತಿಯ ಚುನಾವಣೆ ನಿಲ್ಲೋದಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ರಾಜಕೀಯ ಕೊನೆಯ ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ಇರತಕ್ಕಂಥ ಜಿದ್ದೇನಿದೆ ಅದನ್ನು ಒಂದು ರೀತಿಯಲ್ಲಿ ತೀರಿಸ್ಕೊಳ್ಬೇಕು, ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಒಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ತೀರಿಸ್ಕೊಂಡಿದ್ದೇವೆ ಅನ್ನೋದು ಸಿದ್ದರಾಮಯ್ಯನವರ ಒಂದು ಹಠ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಈಗ ಬರ್ತಕ್ಕಂಥ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಎಲ್ಲೇ ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲೊಂದು ರೀತಿಯಲ್ಲಿ ಚೆಕ್ಮೇಟನ್ನು ಇಡಬೇಕು ಅಂತಲೂ ಕೂಡ ಸಿದ್ದರಾಮಯ್ಯನವರು ಸ್ಟ್ರಾಟಜಿ ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿಯೇ ಕಳೆದ 3-4 ದಿನಗಳಿಂದಲೂ ಕೂಡ JDSನ ಮೇಲೆ ಮುಗಿಬಿದ್ದಿದ್ದಾರೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು ಗೌಡರ ಕುಟುಂಬದ ಮೇಲೂ ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಬೆಂಗಳೂರು ಒಂದು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಸೋಲ್ತಾರೆ, ಆ ಸಂದರ್ಭದಲ್ಲಿ ಒಂದು ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಈ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ದೇವೇಗೌಡರ ಕುಟುಂಬ ಆ ಒಂದು ಕೇಸರಿ ಶಾಲನ್ನು ಕಿತ್ತು ಹೊರಗಡೆ ಬರ್ತಾರೆ ಅನ್ನೋದ್ರ ಮೂಲಕ ಎಲ್ಲೋ ಒಂದು ಕಡೆ ಇದು ಜಾಸ್ತಿ ದಿನ ಇರೋದಿಲ್ಲ, ಮೈತ್ರಿ ಅವ್ರಿಗೆ ಭವಿಷ್ಯ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಅದಾದ ಬಳಿಕ ನಿನ್ನೆಯೂ ಕೂಡ ಪರಿಷತ್ ಒಂದು ಚರ್ಚೆಯ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, JDS ಅಲ್ಲ, ಅದು JDC ಅಂತ. ಅಂದರೆ JDS ಅಂದರೆ ಜನತಾದಳ ಕಮ್ಯುನಲ್ ಅದು. ಹಾಗಾಗಿ ಅದು JDS ಆಗಿ ಉಳ್ಕೊಂಡಿಲ್ಲ ಅಂತಲೂ ಕೂಡ ಒಂದು ರೀತಿಯಲ್ಲಿ ಟಾರ್ಗೆಟನ್ನು ಮಾಡ್ತಾರೆ. ಅದರ ಜೊತೆಗೆ ನಿನ್ನೆ ಒಕ್ಕಲಿಗರ ಒಂದು ಸಭೆಯ ಸಂದರ್ಭದಲ್ಲೂ ಕೂಡ ಹಳೆ ಮೈಸೂರು ಭಾಗವನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಈ ಸಾರಿ ಎಲ್ಲೋ ಒಂದು ಕಡೆ JDSನ ಕುಗ್ಗಿಸಿದಂಥ
ಸಂದರ್ಭದಲ್ಲಿ ಅವರು ಮೇಲೆ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ನೀವು ಆ ಒಂದು JDS ಇರ್ತಕ್ಕಂಥ ಕ್ಷೇತ್ರಗಳೇನಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಸ್ಟ್ರಾಟಜಿಗಳನ್ನು ನೋಡೋದಾದರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಕಡೆ ಆಟ ಇದು, ಅಂದರೆ ನಾನು ಕಡೆಯ ರಾಜಕೀಯ ಕಾಲಘಟ್ಟದಲ್ಲಿದ್ದೇನೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಜಿದ್ದು ಇಲ್ಲಿ ಸಕ್ಸಸ್ ಆದರೆ ಎಲ್ಲ ಒಂದು ಕಡೆ JDSನ ಕುಗ್ಗಿಸ್ಬೋದು ಅನ್ನೋ ಲೆಕ್ಕಾಚಾರ ಇರ್ಬೋದು. ಜೊತೆಗೆ ಸಿದ್ದರಾಮಯ್ಯನವರ ಪುತ್ರ ಏನಾದರೂ ಸ್ಪರ್ಧೆ ಮಾಡೋದಾದರೆ ಆ ಸಂದರ್ಭದಲ್ಲೂ ಕೂಡ HD ಕುಮಾರಸ್ವಾಮಿ ಅವರು ಚೆಕ್ ಮೇಟ್ ಇಡೋದಕ್ಕೆ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅದು ಮೈಸೂರು ಲೋಕಸಭಾ ಕ್ಷೇತ್ರ, ಆ ಕ್ಷೇತ್ರದ ಮೇಲೂ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸರ್ವೆಗಳ ಮೇಲೆ ಸರ್ವೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದ ಮೇಲೂ ಕೂಡ ಕುಮಾರಸ್ವಾಮಿ ಅವರು ಕಣ್ಣಿಟ್ಟುಕೊಂಡು ಅವರು ಕೂಡ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.